ಫಸ್ಟ್ ಕನ್ನಡಕ್ಕೆ ಸ್ವಾಗತ. ನಾನು ಉಮರ್ ಫಾರೂಕ್. ಯಾರೂ ಅಂದ್ಕೊಂಡಿರಲಿಲ್ಲ ಇರಾನು ಈ ರೇಂಜ್ಗೆ ತಿರುಗೇಟು ಕೊಡುತ್ತೆ ಅಂತ. ಯಾರೂ ಅಂದ್ಕೊಂಡಿರಲಿಲ್ಲ. ಏನು 2-3 ದಿನದಲ್ಲಿ ಇರಾನನ್ನು ದೇಶವನ್ನೇ ಮ್ಯಾಪ್ನಲ್ಲಿ ಇಲ್ದಂಗೆ ಮಾಡಿಬಿಡ್ಬೋದು ಅಂತ ತಿರುಕನ ಕನಸನ್ನು ಕಂಡು ದಾಳಿ ಮಾಡಿದ್ದ ಅಮೇರಿಕ ಮತ್ತು ಅದರ ಸಾಕುನಾಯಿ ಇಸ್ರೇಲ್ ದೇಶಗಳಿಗೆ ಈಗ ಇರಾನು ದಿನದಿಂದ ದಿನಕ್ಕೆ ಮರ್ಮಾಘಾತ ಕೊಡ್ತಾ ಇದೆ. ಹೌದು, ಸಾವು ನೋವಿನ ಸಂಖ್ಯೆ ಬಂದಾಗ ಇರಾನ್ನಲ್ಲಿ ಅತಿ ಹೆಚ್ಚು ನಷ್ಟ ಉಂಟಾಗಿದೆ, ಇಲ್ಲ ಅಂತಲ್ಲ. ಆದರೆ ಇದೆಲ್ಲದರ ಹೊರತಾಗಿ ಇರಾನ್ ಇನ್ನೂ ಮಂಡಿಯೂರಿಲ್ಲ, ಮಂಡಿಯೂರೋ ಲಕ್ಷಣಗಳು ಕಾಣ್ತಾ ಇಲ್ಲ. ಬದಲಾಗಿ ಇನ್ನಷ್ಟು ಅಗ್ರೆಸಿವ್ ಆಗಿ ಅಮೇರಿಕ ಮತ್ತು ಅದರ ಸಾಕುನಾಯಿ ಇಸ್ರೇಲ್ ಮೇಲೆ ದಾಳಿ ಮಾಡ್ತಾ ಇದೆ. ಅದರಲ್ಲೂ ಇಸ್ರೇಲ್ ಬಗ್ಗೆ ಏನು ದಂತಕಥೆಗಳು ಸೃಷ್ಟಿಯಾಗಿದ್ವಲ್ಲ, ಅದ್ರ ಹತ್ರ ಐರನ್ ಡೋಮ್ ಇದೆ, ಮೊಸಾದ್ ಇದೆ, ಇಸ್ರೇಲ್ನ ಯಾರೂ ಟಚ್ ಮಾಡೋದಕ್ಕಾಗೋದಿಲ್ಲ ಅನ್ನೋ ಕಪೋಲ ಕಲ್ಪಿತ ಕಥೆಗಳು ಇದ್ವಲ್ಲ, ಅದೆಲ್ಲ ಇರಾನಿನ ಆರ್ಭಟದ ಮುಂದೆ ಧ್ವಂಸಗೊಂಡು ಧೂಳಿಪಟ ಆಗಿದ್ದಾವೆ. ಇರಾನಿನ ರಣಾರ್ಭಟಕ್ಕೆ ಇಸ್ರೇಲನ್ನು ರಕ್ಕಸ ರಾಷ್ಟ್ರ ಅಕ್ಷರಶಃ ಕಂಗೆಟ್ಟು ಬೀದಿಗೆ ಬಂದು ಬೆತ್ತಲಾಗಿ ನಿಂತ್ಕೊಂಡಿದೆ. ಹಾಗಾದರೆ ಅಮೇರಿಕ ಮತ್ತು ಇಸ್ರೇಲ್ ಅನ್ನೋ ದೇಶಗಳನ್ನು ಇರಾನು ಸಮರ್ಥವಾಗಿ ಎದುರಿಸಿದ್ದೇಗೆ? ಈಗ ಯುದ್ಧ ಆರಂಭಿಸಿದ ದೇಶಗಳೇ ಕಂಗೆಟ್ಟು ಹೋಗಿರೋದು ಯಾಕೆ? ಇದೆಲ್ಲವನ್ನು ಈ ಎಪಿಸೋಡ್ನಲ್ಲಿ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಈ ವಿಡಿಯೋವನ್ನು ಕಡೆಯ ತನಕ ಮಿಸ್ ಮಾಡದೆ ನೋಡಿ. ಮಿಡ್ಲ್ ಈಸ್ಟ್ನಲ್ಲಿ ಸಂಘರ್ಷ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಇರಾನ್ ಜೊತೆಗಿನ ಈ ಯುದ್ಧದಲ್ಲಿ ಟ್ರಂಪ್ ಮತ್ತು ನೇತನ್ಯಾಹು ಕಂಗಾಲಾಗಿದ್ದಾರೆ. ಕದನ ವಿರಾಮಕ್ಕೆ ಆತೊರಿತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿಕೊಂಡು ಅಳ್ತಾ ಇದ್ದಾರೆ. ಯುದ್ಧದ ಪರಿಹಾರಕ್ಕಾಗಿ ವಾಷಿಂಗ್ಟನ್ ಮತ್ತು ಟೆಹರಾನ್ ನಡುವೆ ಅತ್ಯಂತ ಉತ್ತಮ ಮತ್ತು ಫಲಪ್ರದ ಮಾತುಕತೆಗಳು ನಡೆದಿದ್ದಾವೆ ಅಂತ ಟ್ರಂಪ್ ಹೇಳ್ಕೊಂಡಿದ್ದಾರೆ. ಆದರೆ ಅವರ ಹೇಳಿಕೆಗಳನ್ನು ಇರಾನ್ ಅಲ್ಲಗಳೆದಿದೆ. ಅಂತಹ ಯಾವುದೇ ಮಾತುಕತೆಗಳು ನಡೆದಿಲ್ಲ, ನಮ್ಮ ಪ್ರತೀಕಾರದ ದಾಳಿಗೆ ಅಮೆರಿಕ ಹೆದರ್ಕೊಂಡಿದೆ ಅಂತ ಇರಾನ್ ಹೇಳ್ಕೊಂಡಿದೆ. ಇದಿಷ್ಟೇ ಅಲ್ಲ, ಕದನ ವಿರಾಮದ ಮಾತು ಬಂದಾಗ ಇರಾನ್ ಏನು ಹೇಳ್ತಾ ಇದೆ ಅಂತಂದರೆ, ಇರಾನ್ ಕಡೆಗೆ ಮತ್ತೊಮ್ಮೆ ಯಾರೊಬ್ಬರು ಕಣ್ಣೆತ್ತಿ ನೋಡೋದಕ್ಕೆ ಬರಬಾರ್ದು, ಆ ರೀತಿ ಬುದ್ಧಿ ಕಲಿಸಿದ ಮೇಲೇ ನಾವು ಸುಮ್ಮನಾಗ್ತೀವಿ ಅಂತ ಇರಾನ್ ಬುಸುಗುಡ್ತಾ ಇದೆ. ಸುಪ್ರೀಂ ಲೀಡರ್ ಆಗಿದ್ದ ಆಯತುಲ್ಲಾ ಅಲಿ ಖಾಮಿನಿ ಅವರನ್ನು ಕಳೆದುಕೊಂಡ ಬಳಿಕ ಇರಾನ್ ಒಂದು ಲೆಕ್ಕದಲ್ಲಿ ಗಾಯಗೊಂಡಿರೋ ಹುಲಿ ರೀತಿ ಗರ್ಜಿಸ್ತಾ ಇದೆ. ಇತ್ತೀಚೆಗೆ ಡೊನಾಲ್ಡ್ ಟ್ರಂಪ್ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಮಾಡಿದ್ರು. ಇರಾನಿನ ವಿದ್ಯುತ್ ಸ್ಥಾವರಗಳು ಮತ್ತು ಇಂಧನ ಮೂಲ ಸೌಕರ್ಯಗಳ ಮೇಲಿನ ಎಲ್ಲ ಮಿಲಿಟರಿ ದಾಳಿಗಳನ್ನು 5 ದಿನಗಳ ಅವಧಿಗೆ ನಾವು ಮುಂದೂಡಿದ್ದೇವೆ ಅಂತ ಟ್ರಂಪ್ ಹೇಳ್ಕೊಂಡಿದ್ರು. ಆದರೆ ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿರೋ ಇರಾನ್ ಮೇಲೆ ಅಮೇರಿಕ ಹಾಕಿರೋ ಎಲ್ಲ ನಿರ್ಬಂಧಗಳನ್ನು ತೆಗೆದುಹಾಕೋ ತನಕ ಮತ್ತು ಅಮೇರಿಕ ಯುದ್ಧ ಹಾನಿಯ ಪರಿಹಾರವನ್ನು ಪಾವತಿ ಮಾಡೋ ತನಕ ಈ ಯುದ್ಧ ಹೀಗೆ ಮುಂದುವರಿತದೆ ಅಂತ ಇರಾನು ಆಟಕ್ಕೆ ಬಿದ್ದಿದೆ. ಹೊರ್ಮುಜ್ ಜಲಸಂಧಿಯನ್ನು ಕೂಡಲೇ ಫ್ರೀ ಮಾಡಬೇಕು, ಇಲ್ಲಾಂದರೆ ಅಮೇರಿಕ ಇರಾನಿನ ವಿದ್ಯುತ್ ಸ್ಥಾವರಗಳ ಮೇಲೆ ದಾಳಿ ಮಾಡೋದಾಗಿ ಎಚ್ಚರಿಕೆಯನ್ನು ಟ್ರಂಪ್ ಸಾಹೇಬರು ಕೊಟ್ಟಿದ್ದರು. ಇದಕ್ಕೆ ಪ್ರತಿಯಾಗಿ ಇರಾನ್ ಕೂಡ ಅಮೇರಿಕಕ್ಕೆ ಬೆದರಿಕೆ ಹಾಕಿತ್ತು. ನಮ್ಮ ಭೂ ಪ್ರದೇಶದ ಮೇಲೆ ದಾಳಿ ಆದರೆ ಗಲ್ಫ್ ಪ್ರದೇಶಗಳಲ್ಲಿ ಕೊಲ್ಲಿ ರಾಷ್ಟ್ರಗಳ ವಿದ್ಯುತ್ ಸ್ಥಾವರಗಳ ಮೇಲೆ ನಾವು ದಾಳಿ ಮಾಡ್ತೀವಿ ಅಂತ ಇರಾನ್ ಹೇಳ್ಕೊಟ್ಟಿತ್ತು. ಈ ಬೆದರಿಕೆ ಬಂದ ಕೆಲವೇ ಗಂಟೆಗಳಲ್ಲಿ ಕದನ ವಿರಾಮದ ಬಗ್ಗೆ ಟ್ರಂಪ್ ಸೋಷಿಯಲ್ ಮೀಡಿಯಾದಲ್ಲಿ ಬರ್ಕೊಂಡಿದ್ದಾರೆ. ಇನ್ನೊಂದು ಕಡೆ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತನ್ಯಾಹು ಕೂಡ ಇರಾನ್ ಎದುರಿಗೆ ಮಂಡಿಯೂರಿದ ರೀತಿ ಕಾಣ್ತಾ ಇದ್ದಾರೆ. ಈ ಯುದ್ಧಕ್ಕೆ ನ್ಯಾಟೋ ರಾಷ್ಟ್ರಗಳಿಗೆ ಆಹ್ವಾನ ಕೊಡ್ತಾ ಇದ್ದಾರೆ. ಇರಾನ್ ಹೊಡೆಯೋದಕ್ಕೆ ನಮ್ಮಿಂದ ಆಗ್ತಾ ಇಲ್ಲ, ನೀವು ಬಂದು ನಮ್ಗೆ ಸಹಾಯ ಮಾಡಿ ಅಂತ ಬೇರೆ ರಾಷ್ಟ್ರಗಳ ಮುಂದೆ ಭಿಕ್ಷೆ ಬೇಡ್ತಾ ಇದ್ದಾರೆ. ಇವರೆಲ್ಲ ಏನು 2-3 ದಿನದಲ್ಲಿ ಇರಾನ್ ಅನ್ನೋ ದೇಶವನ್ನೇ ಭೂಪಟದಿಂದ ಅಳಿಸಿ ಹಾಕ್ಬಿಡ್ಬೋದು ಅನ್ನೋ ಹುಚ್ಚು ಕಲ್ಪನೆಯಿಂದ ಯುದ್ಧ ಆರಂಭ ಮಾಡಿಬಿಟ್ರು. ಆದರೆ ಇರಾನು ಯಾರೂ ಅಂದ್ಕೊಂಡಿರೋ ರೀತಿಯಲ್ಲಿ ತಿರುಗೇಟನ್ನು ಕೊಡ್ತಾ ಇದೆ. ಅಮೇರಿಕ ಅಂತೂ ಸಿಕ್ಕಾಪಟ್ಟೆ ಲಾಸ್ನಲ್ಲಿದೆ. ಯಾವ ನಮ್ಮ ಫೈಟರ್ ಜೆಟ್ಗಳನ್ನು ಮುಟ್ಟೋದಕ್ಕೂ ಸಾಧ್ಯ ಇಲ್ಲ ಅಂತ ಅಮೇರಿಕ ಹೇಳ್ಕೊಳ್ತಾ ಇತ್ತು ಅಂತ 3-4 ಫೈಟರ್ ಜೆಟ್ಗಳನ್ನು ಇರಾನು ಹೊಡೆದಾಕಿದೆ. ನಿಜ, ಈಗ ಇರಾನ್ ಶಕ್ತಿ ಕಂಡು ಇಡೀ ಜಗತ್ತಿಗೆ ಶಾಕ್ ಆಗಿದೆ. ಇರಾನ್ ಇಷ್ಟೊಂದು ಶಕ್ತಿಶಾಲಿ ರಾಷ್ಟ್ರ ಅಂತ ಯಾರೂ ಅಂದ್ಕೊಂಡಿರಲಿಲ್ಲ. ಅಮೇರಿಕ ಮತ್ತು ಇಸ್ರೇಲ್ನಂತಹ ಸೂಪರ್ ಪವರ್ ರಾಷ್ಟ್ರಗಳ ಮುಂದೆ ಅಬ್ಬಬ್ಬ ಅಂದರೆ ಏನೊಂದು 4 ದಿನ ಅಷ್ಟೇ ಕಣ್ರಿ, ಇರಾನ್ ಸೋತು ಸುಣ್ಣ ಆಗ್ಬಿಡುತ್ತೆ ಅಂತ ಮಾತಾಡ್ಕೊಂಡವರೇ ಹೆಚ್ಚಾಗಿದ್ದರು. ಆದರೆ ಹುತಾತ್ಮ ಆಯತುಲ್ಲಾ ಅಲಿ ಖಾಮಿನಿ ಅವರ ದೂರದೃಷ್ಟಿಯಿಂದ ಇವತ್ತು ಇರಾನು ಇಡೀ ಜಗತ್ತಿನ ಎದುರು ತಲೆ ಎತ್ತಿ ನಿಲ್ಲುವಂತೆ ಮಾಡಿದೆ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಇರಾಕು ಸದ್ದಾಮ್ ಹುಸೇನ್ ಕಾಲದಲ್ಲಿ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿತ್ತು. ಇವತ್ತಿನ ಇರಾನ್ಗಿಂತಲೂ ಅವತ್ತಿನ ಇರಾಕು ತುಂಬ ಸ್ಟ್ರಾಂಗ್ ಇತ್ತು. ಆದರೂ ಅಮೇರಿಕ ಮುಂದೆ ಇರಾಕು ಸೋತೋಗಿತ್ತು. ಕಾರಣ ಏನಂತಂದರೆ, ಇಡೀ ಇರಾಕಿನ ಎಲ್ಲ ಆಡಳಿತ ಒಬ್ಬ ವ್ಯಕ್ತಿಯ ಕೈಯಲ್ಲಿ ಮಾತ್ರ ಇತ್ತು. ಅಂದರೆ
ಸದ್ದಾಂ ಹುಸೇನ್ ಅವರ ಕೈಯಲ್ಲಿತ್ತು. ಇದನ್ನು ಅರ್ಥ ಮಾಡಿಕೊಂಡಿದ್ದ ಆಯತುಲ್ಲಾ ಅಲಿ ಖಾಮಿನಿಯವರು ಇರಾನಿನಲ್ಲಿ ಆಡಳಿತ ವ್ಯವಸ್ಥೆಯನ್ನೇ ಚೇಂಜ್ ಮಾಡಿಬಿಟ್ರು. ಒಂದೊಂದು ಹುದ್ದೆಗೆ 4 ಜನರನ್ನು ಲೀಡರ್ಗಳನ್ನಾಗಿ ಮಾಡಿದರು. ಅವರಿಲ್ಲ ಅಂದರೆ ಇವರಿಲ್ಲ ಅಂದರೆ ಅವರು ಅನ್ನೋ ರೀತಿಯಲ್ಲಿ ಜವಾಬ್ದಾರಿಯನ್ನು ಕೊಟ್ಟರು. ಸೈನ್ಯದಲ್ಲೇ ಹಲವಾರು ಡಿಪಾರ್ಟ್ಮೆಂಟ್ಗಳನ್ನು ಮಾಡಿದರು. ಇದಿಷ್ಟೇ ಅಲ್ಲದೆ ಅಮೇರಿಕ ನಿರ್ಬಂಧ ಹಾಕಿದ್ರೂ ಆರ್ಥಿಕತೆಗೆ ಪೆಟ್ಟಾಗದ ರೀತಿಯಲ್ಲಿ ಆದಾಯದ ಮೂಲಗಳನ್ನು ಕಂಡುಕೊಂಡ್ರು. ಈಗ ನೋಡಿ, ಹೊರ್ಮುಜ್ ಜಲಸಂಧಿಯಲ್ಲಿ ಒಂದು ರೀತಿಯಲ್ಲಿ ಅದನ್ನು ಟೋಲ್ಗೇಟ್ ಮಾಡಿಬಿಟ್ಟಿದ್ದಾರೆ. ಯುದ್ಧ ಶುರುವಾದಾಗಿನಿಂದ ಇಷ್ಟು ದಿನ ಯಾವ ಹಡಗನ್ನೂ ಬಿಡೋದಿಲ್ಲ ಅಂತ ಇದ್ದ ಇರಾನು ಈಗ ಯುದ್ಧ ಕಾಲದಲ್ಲೂ ಆದಾಯ ಮಾಡ್ಕೊಳ್ತಾ ಇದೆ. ಹೊರ್ಮುಜ್ ಜಲಸಂಧಿಯಲ್ಲಿ ಒಂದು ಹಡಗಿಗೆ ಮಿನಿಮಮ್ 18 ಕೋಟಿ ರೂಪಾಯಿಯನ್ನು ಫಿಕ್ಸ್ ಮಾಡಿದ್ದಾರೆ. ಅಷ್ಟು ಕೊಟ್ಟರೆ ಬಿಡ್ತೀವಿ, ಇನ್ನು ಹಡಗು ದೊಡ್ಡದಾಗಿದ್ದರೆ ಜಾಸ್ತಿ ಅಮೌಂಟು ಕೊಡಬೇಕಂತೆ. ಒಂದು ವೇಳೆ ಅದು ಅಮೇರಿಕಕ್ಕೆ ಹೋಗೋ ಹಡಗಾಗಿದ್ದರೆ 18 ಕೋಟಿ ಅಲ್ಲ, 1000 ಲಕ್ಷ ಕೋಟಿ ಆದರೂ ಅದನ್ನು ಬಿಡ್ತಾ ಇಲ್ಲ. ಕಂಡ್ರೆ ಹೊಡೆದಾಕೋದೆ ಅಂತ ಇರಾನು ಹೇಳ್ತಾ ಇದೆ. ಅಮೇರಿಕ ಅದೆಂಥ ಸ್ಯಾಂಕ್ಷನ್ ಹಾಕಿದ್ರು ಕೂಡ ಇರಾನು ಬದುಕಿ ತೋರಿಸ್ತು, ಬೇರೆ ಬೇರೆ ಮೂಲಗಳಿಂದ ದುಡ್ಡು ಮಾಡಿಕೊಳ್ತು. ಇದೆಲ್ಲರ ಕ್ರೆಡಿಟ್ ಹೋಗಬೇಕಾಗಿದ್ದು ಆಯತುಲ್ಲಾ ಅಲಿ ಖಾಮಿನಿ ಅವರಿಗೆ. ಅವರ ದೂರದೃಷ್ಟಿಯಿಂದ ಇರಾನು ಇವತ್ತಿಗೂ 2 ಬಲಿಷ್ಠ ರಾಷ್ಟ್ರಗಳ ಎದುರು ಬಡಿದಾಡ್ತಾ ಇದೆ. ಬಡಿದಾಡೋದಷ್ಟೇ ಅಲ್ಲ, ಆ 2 ರಾಷ್ಟ್ರಗಳೇ ತಮ್ಮ ಮುಂದೆ ಮಂಡಿ ಇರುವಂತೆ ಮಾಡಿದೆ. ಸೊ ಫ್ರೆಂಡ್ಸ್, ಇದು ಇವತ್ತಿನ ಸ್ಪೆಷಲ್ ಸ್ಟೋರಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.